ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಸಂಡೇ ಒಂದು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ಭಾನುವಾರದ ದಿನ ನಾನು ಬೇಳೆ ಹಾಗೆಯೇ ಬದನೆಕಾಯನ್ನು ಹಾಕಿ ಸಾಂಬಾರು ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ತುಂಬ ಈ ಮಸಾಲೆ ಹಾಕಿರುವಂಥ ಸಾರೆಲ್ಲ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಮಕ್ಕಳು. ಸೊ ಹಾಗಾಗಿ ನೆನೆ ಹಾಕ್ಕೊಂಡಿರುವಂಥ ಬೇಳೆಯನ್ನು ಕುಕ್ಕರಿಗೆ ಹಾಕ್ಕೊಂಡು ಹಸಿಮೆಣಸು ಹಾಗೆಯೇ ಕಟ್ ಮಾಡಿದ ಬದನೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸಾಂಬಾರು ಪೌಡರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ವಿಸಿಲನ್ನು ಮಾಡಿಸ್ಕೊಂಡಿದ್ದೇನೆ. ಅದು 5 ವಿಸಿಲ್ ಆದರೆ ಮತ್ತು ನಾವು ಬೇಳೆ ಏನು ಅದನ್ನು ಮಿಕ್ಸ್ ಮಾಡೋದು ಬೇಡ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾನು ಅದಕ್ಕೆ ಈ ಒಣಮೆಣಸು, ಬೆಳ್ಳುಳ್ಳಿ ಹಾಗೆಯೇ ಸಾಸಿವೆ, ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡಿ ಈ ಕುದಿಸ್ಕೊಂಡಿರುವಂಥ ಸಾಂಬಾರನ್ನು ಕೂಡ ಇವಾಗ ಇನ್ನೊಂದು ಒಗ್ಗರಣೆ ಪಾತ್ರಕ್ಕೆ ಸೇರಿಸ್ಕೊಂಡು ಸಾಂಬಾರು ರೆಡಿ ಆಯಿತು. ಹಾಗೆಯೇ ಇಲ್ಲಿ ಚಿಕನ್ ಕಬಾಬಿಗೆ ಕೂಡ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರ್, ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪೌಡರು, ಹಾಗೆ ಲಿಂಬೆಹಣ್ಣಿನ ರಸ, ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಎಲೆಯನ್ನು ಸೇರಿಸ್ಕೊಂಡು ಒಂದು ಅರ್ಧ ಭಾಗದಷ್ಟು ಮೊಟ್ಟೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಹಾಗೆಯೇ ನಾನು ಇವಾಗ ಇದನ್ನು ಅದು ವಾಶ್ ಮಾಡಿಟ್ಕೊಂಡಂಥ ಚಿಕನನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಹೀಗೆ ನಾನು ಕಬಾಬಿಗೆ ಮನೆಯಲ್ಲೇ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೇನೆ. ಆ ರೆಡಿಮೇಡ್ ಮಸಾಲೆಯನ್ನು ಅಷ್ಟಾಗಿ ಯೂಸ್ ಮಾಡೋಲ್ಲ, ಮಾಡ್ತೀವಿ, ಮಾಡೋದಿಲ್ಲ ಅಂತಲ್ಲ, ಯಾವಾಗಲಾದರೂ ಅಪರೂಪಕ್ಕೆ ನಾನು ಮಾಡ್ಕೊಳ್ತೀನಿ. ಜಾಸ್ತಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಹಾಗೆಯೇ ಅಡುಗೆ ಕೂಡ ರೆಡಿ ಆಯಿತು. ಊಟ ಎಲ್ಲ ಮಾಡಿ ಸಂಜೆ ಸ್ವಲ್ಪ ಸ್ಮಾರ್ಟ್ ಬಜಾರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿ ಕೂಡ ಹೋದ್ವಿ. ಹಾಗೆಯೇ ಕೆಲವೊಂದಷ್ಟು ಹಣ್ಣುಗಳು ಹಾಗೆಯೇ ತರಕಾರಿ ಸೊಪ್ಪುಗಳೆಲ್ಲ ಬೇಕಾಗಿತ್ತು. ಸೊ ಹಾಗೆಯೇ ಅದನ್ನೆಲ್ಲ ತಗೊಂಡು ಹಾಗೆ ಮನೆಗೆ ಕೆಲವೊಂದು ಐಟಮ್ಗಳು ಕೂಡ ಖಾಲಿಯಾಗಿದ್ದವು. ಚಪಾತಿ ಹಿಟ್ಟು ಹಾಗೆಯೇ ಆಯಿಲು ಇದು ಎಲ್ಲ ಕೂಡ ಬೇಕಾಗಿತ್ತು. ಹಾಗೆ ವಾಷಿಂಗ್ ಪೌಡರ್ ಕೂಡ ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಳ್ಬೇಕಾಗಿತ್ತು. ಹಾಗೆಯೇ ಅದನ್ನೆಲ್ಲ ತೊಗೊಂಡು ಹಾಗೆ ಈ ಗಾಜಿನ ಸೆಕ್ಷನ್ನಲ್ಲೆಲ್ಲ ನೋಡಿದೆ, ವಿಸಿಟ್ ಮಾಡಿದೆ. ತುಂಬಾ ಚೆನ್ನಾಗಿ ಕಲೆಕ್ಷನ್ ಬಂದಿತ್ತು. ಹಾಗೆಯೇ ಇಲ್ಲಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಕೂಡ ನೋಡಿದೆ. ಹಾಗೆಯೇ ನಾವು ಬಿಲ್ಲು ಕೂಡ ಬೇಗನೆ ಆಯಿತು. ಯಾಕಂದರೆ ನಾವು ಸ್ವಲ್ಪ ಸಂಡೇ ಬೇಗ ಹೋಗಿರೋದ್ರಿಂದ ಅಷ್ಟೊಂದು ಜನ ರಶ್ ಇರಲಿಲ್ಲ. ಮತ್ತು ಲೇಟ್ ಆದರೆ ತುಂಬಾ ಜನ ರಶ್ ಆಗ್ತಾರೆ. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗು. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.